ನಮ್ಮೂರಿನ ಜಾತ್ರೆ ಹಾಗೆ ರೆಡಿಯಾಗಿದ್ದೇನೆ. ಫಸ್ಟ್ ಡೇ ಇವತ್ತು, ಫಸ್ಟ್ ಡೇ ಜಾತ್ರೆ ಹಾಗೆ ಹೋಗ್ಲಿಕ್ಕೆ ರೆಡಿಯಾಗಿದ್ದೇನೆ. ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದ್ದೇನೆ. ಅಕ್ಕನ ಮನೆಯಲ್ಲಿ ಕೂತು ಮತ್ತು ಒಂದು 2 ನಿಮಿಷ ಕಳೆದು ಹೋಗುವ, ಸಾಕಾಯ್ತು ನನಗೆ. ಹೋಗುವಾಗ ಹೊರಟಿಗೆ ಹೋದೆ, ಬರುವಾಗ ಸಿಗಲಿಲ್ಲ, ಅವ್ರು ಬೇರೆ ಎಲ್ಲಿಗೆ ಹೋದ್ರು. ಸೀರೆಲ್ಲ ಅಥವಾ ಕಿರಿಕಿರಿ ಈಗ ನೀರು ಕೊರಿಯ ಕರೆಂಟ್ ಉಂಟಾ? ಸೆಕೆಗೆ ಕೋಲ್ಡ್ ಸಿಗುವಾಗ ಖುಷಿಯಾಗೋದು. ನಾನು ಅದಕ್ಕೆ ಇವಳ ಮನೆಗೆ ಬಂದದ್ದು. ನಡ್ಕೊಂಡು ಬರುವಾಗ ಸಾಕಾಗ್ತದೆ ಬಿಸಿಲಿಗೆ. ಲಾಯ್ಕಾದ್ಮೇಲೆ ಮನೆಗೆ ಬಂದ ನಂತರ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಅಕ್ಕನ ಮನೆಯಲ್ಲಿ ಸ್ವಲ್ಪ ಕೂತ್ಕೊಂಡು ಇವಾಗ ಬಂದದ್ದು ನಾನು. ಇನ್ನು ಸಂಜೆ ಪುನಃ ಹೋಗ್ಲಿಕ್ಕೆ ಉಂಟು ನನಗೆ, ಹಾಗೆ ಸ್ವಲ್ಪ ರೆಸ್ಟ್ ಮಾಡಬೇಕು. ನಾನು ಬರುವಾಗ ಹೋಗುವಾಗ ಅವರ ಜೊತೆ ಹೋದದ್ದು, ಹೋಗುವಾಗ ಅವರು ಇದ್ರು, ಬರುವಾಗ ಅವ್ರು ನನಗೆ ಸಿಗಲಿಲ್ಲ. ಹಾಗಾಗಿ ನಡ್ಕೊಂಡು ಬರಬೇಕಾಯ್ತು. ನಡ್ಕೊಂಡು ಬರ್ಬೋದು, ನೆರಳಿದ್ರೆ ನಡ್ಕೊಂಡು ಬರ್ಲಿಕ್ಕೆ ಆಗ್ತದೆ. ಇವಾಗ ತುಂಬ ಬಿಸಿಲಲ್ವ, ಹಾಗೆ ಸುಸ್ತಾಯಿತು. ಮತ್ತು ನಾನು ಅಕ್ಕನ ಮನೆ ಆ ಸೈಡಾಗಿ ಬಂದದ್ದು, ಹಾಗಾಗಿ ಅವಳ ಮನೆಗೆ ಹೋಗಿ ಜ್ಯೂಸ್ ಕೊಡುವಾಗ, ಜ್ಯೂಸ್ ಕುಡಿಯುವಾಗ ಉಂಟಲ್ವ ಅಯ್ಯಮ್ಮ ಅಂತಾಯಿತು ನನಗೆ. ಮಕ್ಕಳಿಗೆ ಇವತ್ತು ಸ್ಕೂಲಿಗೆ ಹೋಗ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಆಯಿತು. ಇವತ್ತು ಜಾತ್ರೆ ಸ್ಟಾರ್ಟ್ ಅಲ್ವ, ಹಾಗೆ ಸ್ಕೂಲಿಗೆ ಹೋಗ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಆಯಿತು. ಮತ್ತು ಎಕ್ಸಾಮ್ ಹತ್ತಿರ ಇದ್ದ ಕಾರಣ ನಾನು ಕಳಿಸಿದ್ದೆ. ಸಂಜೆ ಏನು ಹೋಗ್ಲಿಕ್ಕೆ ಉಂಟಲ್ಲ, ಅವರನ್ನು ಕರ್ಕೊಂಡು ಸಂಜೆ ಹೋಗಬೇಕು. ಹಾಗೆ ಚಿಕ್ಕದಾದ ವ್ಲಾಗ್, ಇನ್ನು ಹಾಗೆ ಚಿಕ್ಕ ಚಿಕ್ಕ ವ್ಲಾಗ್, ಜಾಸ್ತಿ ಏನು ದೊಡ್ಡ ದೊಡ್ಡ ವ್ಲಾಗ್ ಇರೋದಿಲ್ಲ. ಚಿಕ್ಕ ಚಿಕ್ಕ ವ್ಲಾಗ್ ಹಾಕಿದ್ರೆ ಎಡಿಟ್ ಮಾಡಲಿಕ್ಕೆ ಕೂಡ ಈಸಿ ಆಗ್ತದೆ ನನಗೆ. ಹಾಗೆ ಮುಂದಿನ ವ್ಲಾಗಿನ ಜೊತೆಗೆ ಸಿಗ್ತಾ ಇದ್ದೇನೆ. ಥ್ಯಾಂಕ್ ಯು.